ತಿರುವಣ್ಣಾಮಲೈ ಪಟ್ಟಣದಲ್ಲಿ ಇರುವ ಅರುಣಾಚಲೇಶ್ವರ ದೇವಸ್ಥಾನ ಭಾರತದಲ್ಲಿನ ಅತ್ಯಂತ ಪವಿತ್ರ ಶಿವನ ಕ್ಷೇತ್ರಗಳಲ್ಲಿ ಒಂದು. ಅರುಣಾಚಲ ಬೆಟ್ಟವನ್ನ ಶಿವನ ಸ್ವರೂಪವೆಂದೇ ಭಕ್ತರು ನಂಬುತ್ತಾರೆ. ಪ್ರತಿ ಹುಣ್ಣಿಮೆ ದಿನ ಸಾವಿರಾರು ಭಕ್ತರು ಅರುಣಾಚಲ ಬೆಟ್ಟದ ಸುತ್ತ ಸುಮಾರು 14 ಕಿಲೋಮೀಟರ್ ಕಾಲು ನಡಿಗೆಯಲ್ಲಿ ನಡೆದು ಗಿರಿ ಪ್ರದಕ್ಷಿಣೆ ಮಾಡುತ್ತಾರೆ. ಇದು ಅತ್ಯಂತ ಪವಿತ್ರ ಸಾಧನೆ ಎಂದು ಪರಿಗಣಿಸಲಾಗಿದೆ. ಆದರೆ ಕರ್ನಾಟಕ ಭಾಗದ ಭಕ್ತಾದಿಗಳು ತಮಿಳುನಾಡಿಗೆ ತೆರಳಿ ಗಿರಿ ಪ್ರದಕ್ಷಿಣೆಯಲ್ಲಿ ಭಾಗಿಯಾಗಲು ಕಷ್ಟವೆಂದು ಮತ್ತೊಂದು ಶಿವನ ಸ್ವರೂಪವೆಂದೇ ಬಿಂಬಿತವಾಗಿರುವ ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀ ಭೋಗನಂದೀಶ್ವರ ದೇವಾಲಯದ ಬಳಿ ಇರುವ ನಂದಿಗಿರಿ ಪ್ರದಕ್ಷಿಣೆಯಲ್ಲಿ ವರ್ಷಕ್ಕೊಮ್ಮೆ ಸಾವಿರಾರು ಭಕ್ತಾದಿಗಳು ಭಾಗಿಯಾಗಿರುತ್ತಾರೆ. ಹೀಗಿರುವಾಗ ಸಂಸದ ಸುಧಾಕರ್ ನೇತೃತ್ವದಲ್ಲಿ ಪ್ರತಿ ತಿಂಗಳ ಹುಣ್ಣಿಮೆಯಂದು ಅರುಣಾಚಲ ಗಿರಿಧಾಮದಲ್ಲಿ ನೆರವೇರುವಂತಹ ನಂದಿಗಿರಿ ಪ್ರದಕ್ಷಿಣೆ ಆರಂಭಿಸಿದ್ದು ಭಕ್ತಾದಿಗಳಲ್ಲಿ ಹೊಸ ಹುಮ್ಮಸ್ಸನ್ನ ತರಿಸಿದ್ದಾರೆ. ನಂದಿ ಬೆಟ್ಟದ ತಪ್ಪಲಿನಲ್ಲಿ ಇರುವ ಭೋಗನಂದೀಶ್ವರ ದೇವಾಲಯದಿಂದ ಆರಂಭವಾಗುವ ಈ ಗಿರಿ ಪ್ರದಕ್ಷಿಣೆ ಭಕ್ತರ ಭಕ್ತಿ ಭಾವವನ್ನ ಇನ್ನಷ್ಟು ಹೆಚ್ಚಿಸುವ ಪವಿತ್ರ ಕಾರ್ಯಕ್ರಮವಾಗಿದೆ. ನಂದಿಗಿರಿ ಧಾಮದ ಸುತ್ತಲೂ ನಡೆಯುವ ಈ ಪ್ರದಕ್ಷಿಣೆಯಲ್ಲಿ ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾಗಲಿದ್ದಾರೆ. ಮೇ 1ರಂದು ಹುಣ್ಣಿಮೆಯಂದು ನಡೆಯಲಿರುವ ಈ ಗಿರಿ ಪ್ರದಕ್ಷಿಣೆ ವಿಶೇಷವಾಗಿರಲಿದ್ದು ಭಕ್ತರ ಅನುಕೂಲಕ್ಕಾಗಿ ಕುಡಿಯುವ ನೀರು, ಆರೋಗ್ಯ ತಪಾಸಣೆ, ಭದ್ರತೆ ಸೇರಿದಂತೆ ಎಲ್ಲ ಅಗತ್ಯ ವ್ಯವಸ್ಥೆಗಳು ಮಾಡಿಕೊಂಡಿದ್ದು ಸಾವಿರಾರು ಭಕ್ತಾದಿಗಳು ಈ ಅಭೂತಪೂರ್ವ ಧಾರ್ಮಿಕ ಕಾರ್ಯಕ್ರಮಕ್ಕೆ ಭಾಗಿಯಾಗಲೆಂದು ಭಕ್ತಾದಿಗಳು ಮನವಿ ಮಾಡಿಕೊಂಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇದೇ ಬರ್ತಕ್ಕಂಥ 1ನೇ ತಾರೀಕು ಶುಕ್ರವಾರ ಸಂಜೆ 4ವರೆಗೆ ನಂದಿ ಗಿರಿ ಪ್ರದರ್ಶನ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ಮಾನ್ಯ ಮಾಜಿ ಸಚಿವರು, ಜನಪ್ರಿಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ನನ್ನ ನಾಯಕರು ಆಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರಣ್ಣವರ ನಾಯಕತ್ವದಲ್ಲಿ, ಅದರ ಜೊತೆಗೆ ನಮ್ಮ ಜಗದ್ಗುರು ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಗಿರಿ ಪ್ರದರ್ಶನೆಯನ್ನು ಏರ್ಪಡಿಸಿದೆ. ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದೆ, ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಆಗಿರ್ತಕ್ಕಂಥ ನಂದಿ ದೇವಾಲಯ, ಶ್ರೀ ನಂದಿ ಯೋಗಿ ನಂದೀಶ್ವರ, ಭೋಗನಂದೀಶ್ವರ ದೇವಸ್ಥಾನ ಮತ್ತು ಅರುಣಾಚಲ ದೇವಸ್ಥಾನ, ನಂದಿ ಬೆಟ್ಟದ ಮೇಲೆ ಯೋಗಿ ನಂದೀಶ್ವರ ದೇವಸ್ಥಾನವನ್ನು ಸುಮಾರು 9ನೇ ಶತಮಾನದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ದೇವಸ್ಥಾನಗಳು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು. ಇವತ್ತು ಅರುಣಾಚಲೇಶ್ವರದಲ್ಲಿ ಸುಮಾರು 365 ದಿನ ಗಿರಿ ಪ್ರದರ್ಶನ ನಡೀತಾ ಇದೆ. ನಮ್ಮಲ್ಲಿ ವರ್ಷಕ್ಕೊಮ್ಮೆ ಮಾತ್ರ ಗಿರಿ ಪ್ರದರ್ಶನ ನಡೆಯುತ್ತೆ. ಆದರೆ ನಮ್ಮ ನಾಯಕರು ದೂರದೃಷ್ಟಿ ಇಟ್ಕೊಂಡು ಅರುಣಾಚಲೇಶ್ವರ ದೂರ ಆಗುತ್ತೆ, ಭಕ್ತಾದಿಗಳಿಗೆ ಹತ್ರ ಆಗಲಿ ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಇವತ್ತು ಪ್ರತಿ ಹುಣ್ಣಿಮೆಗೂ ನಂದಿ ಗಿರಿ ಪ್ರದರ್ಶನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಹೋದ ಸಾರಿ ಹುಣ್ಣಿಮೆ ದಿನ ನನ್ನ ಅನುಭವ ಆಗಿದ್ದು, ನಾನು ಸುಮಾರು ಜನ ತಾಯಂದ್ರನ್ನ ಮಾತಾಡಿದೆ. ಸುಮಾರು 70 ವರ್ಷ 75 ವರ್ಷ ತಾಯಂದ್ರನ್ನ ನಾನು ಮಾತಾಡಿದೆ. ಏನಜ್ಜಿ ನೀವು ನಮ್ಗೆ ಸರಿಯಾಗಿ ನೀವು ಗಿರಿ ಪ್ರದರ್ಶನ ಮಾಡ್ತಾಯಿದ್ದೀರಿ ಅಂತಕ್ಕಂಥ ನಾನು ಅವರ ಯೋಗಕ್ಷೇಮಗಳನ್ನು ವಿಚಾರಿಸಿದಾಗ, ಆ ಶಿವ ಇದ್ದರೆ ನಾವೆಲ್ಲನಪ್ಪ, ನಾನು ಪ್ರತಿ ಹುಣ್ಣಿಮೆಗೂ ನಿಮ್ಮ ಜೊತೆ ಬಂದು ಭಾಗವಹಿಸ್ತೀನಿ ಅಂತಕ್ಕಂಥದ್ದು ಸುಮಾರು ಜನ. ನಾನು ಯಾಕೆಂದರೆ ನಾನು ಗಿರಿ ಪ್ರದರ್ಶನ ಮಾಡಬೇಕಾದ್ರೆ ಪ್ರತಿಯೊಬ್ಬರನ್ನೂ ನಾನು ಮಾತಾಡಿಕೊಂಡು ಅವ್ರ ಜೊತೆ ಪಾದಯಾತ್ರೆ ಮಾಡಿದೆ. ಅದೊಂದು ಅನುಭವ. ಆದ್ದರಿಂದ ಸುತ್ತಮುತ್ತ ಪ್ರತಿಯೊಬ್ಬರು ಆ ಕಾರ್ಯಕ್ರಮದಾಗ ಭಾಗವಹಿಸಿ ಆ ಶಿವನ ಕೃಪೆಗೆ ಪಾತ್ರ ಆಗಬೇಕು, ತಮ್ಮ ಆರೋಗ್ಯವನ್ನು ವೃದ್ಧಿಪಡಿಸ್ಕೊಳ್ತಕ್ಕಂಥ ಕೆಲಸ ಆಗುತ್ತೆ. ಆ ಶಿವನ ಒಂದು ಕೃಪೆ ಇರಲಿ ತಮ್ಮ ಮೇಲೆ ಅಂತ ಹೇಳ್ಬಿಟ್ಟು ನಮ್ಮ ನಾಯಕರು ಇಂಥ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅವ್ರ ಕೈಯನ್ನು ತಾವೆಲ್ಲ ಸೇರಿ ಬಲಪಡಿಸೋಣ. 1ನೇ ತಾರೀಕು ಬನ್ನಿ ಅಂತಕ್ಕಂಥ ಮಾತನ್ನು ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದೀನಿ. ಇನ್ನು ಮೇ 1ರಂದು ಸಂಸದ ಸುಧಾಕರ್ ನೇತೃತ್ವದಲ್ಲಿ ನಡೆಯಲಿರುವ ನಂದಿಗಿರಿಧಾಮ ಗಿರಿ ಪ್ರದಕ್ಷಿಣೆ ಅಭೂತಪೂರ್ವ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಶ್ರೀ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಕೂಡ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಧಾರ್ಮಿಕ ಮಹತ್ವವನ್ನು ಹೆಚ್ಚಿಸಲಿದ್ದಾರೆ. ನಡೆಯಲಿರುವ ಈ ಗಿರಿ ಪ್ರದಕ್ಷಿಣೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಆಧ್ಯಾತ್ಮಿಕ ಪರಂಪರೆಯನ್ನ ಮತ್ತಷ್ಟು ಎತ್ತಿ ಹಿಡಿಯುವ ಕಾರ್ಯಕ್ರಮವಾಗಲಿದ್ದು ಈ ಕಾರ್ಯಕ್ರಮಕ್ಕೆ ಸಹಸ್ರಾರು ಭಕ್ತಾದಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಂದು ಶಿವನ ಭಕ್ತರು ಮನವಿ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ.
ಜೈ ಶ್ರೀ ಗುರುದೇವ್. ಸುಧಾಕರಣ್ಣ ನೇತೃತ್ವದಲ್ಲಿ ಗಿರಿ ಪ್ರದರ್ಶನಕ್ಕೆ ಕಾರ್ಯಕ್ರಮಕ್ಕೆ ಮೇ 1ನೇ ತಾರೀಕು ಚಾಲನೆ ಕೊಟ್ಟಿದ್ದಾರೆ. ಇದು 3ನೇ ಬಾರಿಗೆ ನಡೀತಾ ಇದೆ. 2ನೇ ಸಾರಿ ಸಂಸದರು ಇದರಿಂದ ಸೆಕ್ಷನಲ್ಲಿ ಇದರಿಂದ ಬರೋಕ್ಕಾಗಲಿಲ್ಲ. ಅದ್ರ ಪರವಾಗಿ ನಮ್ಮ ಮೇಡಮ್ನವರು ಬಂದು ಚಾಲನೆ ಕೊಟ್ಟು 2ನೇ ಸಾರಿನೂ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಮೊದಲನೇ ಬಾರಿಗೆ 10,000 ಜನ ಸೇರಿದರು. 2ನೇ ಸಾರಿ 8ರಿಂದ 9,000 ಜನ ಸೇರಿದರು. ಈ ಸಾರಿ 15ರಿಂದ 20,000 ಜನ ಸೇರೋ ನಿರೀಕ್ಷೆ ಇದೆ. ಎಲ್ಲ ರಾಜ್ಯದಿಂದ ಎಲ್ಲ ಕಡೆಯೂ ಬರೋ ನಿರೀಕ್ಷೆ ಇದೆ. ಮೇಜರಾಗಿ ನಮ್ಮ ಲೋಕಲ್ ಡಿಸ್ಟಿಕ್ಸ್ 3 ಡಿಸ್ಟಿಕ್ಸ್ ಬೆಂಗಳೂರು, ಚಿಕ್ಕಬಳ್ಳಾಪುರ, ತುಮಕೂರು ಗ್ರಾಮಾಂತರದಿಂದ ಬರೋದಿದೆ. ಅದರಲ್ಲಿ ವಿಶೇಷವಾಗಿ ಡಾಕ್ಟರ್ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ನಮ್ಮ ಗುರುಗಳು ಅವರೂ ಭಾಗವಹಿಸ್ತಾ ಇದ್ದಾರೆ. ವಿಶೇಷವಾಗಿರುತ್ತೆ. ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ. ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕಾಗಲ್ಲ. ಅರುಣಾಚಲಂಗೆ ಇಲ್ಲೇ ಇದ್ದು ಎಲ್ಲರೂ ಇಲ್ಲೇ ಮಾಡೋದ್ರಿಂದ 14.5 ಕಿಲೋಮೀಟ್ರ್ ಇಲ್ಲೇ ಬರುತ್ತೆ. ವಿಶೇಷವಾಗಿ ನಮ್ಮ ನಂದಿ ಗಿರಿಧಾಮದಲ್ಲೂ ಕೂಡ ಫಸ್ಟ್ ಅರುಣಾಚಲ ಸ್ವಾಮಿಗೆ ಫಸ್ಟ್ ಪೂಜೆ ಮಾಡ್ತಾರೆ. 2ನೇದು ಭೋಗನಂದೀಶ್ವರನಿಗೆ ಮಾಡ್ತಾರೆ. 3ನೇದು ಪಾರ್ವತಮ್ಮನಿಗೆ ಮಾಡ್ತಾರೆ. ಇದು ತುಂಬ ಮುಖ್ಯ. ವರ್ಷಕ್ಕೊಂದ್ಸರಿ ನಡೀತಾ ಇತ್ತು. ಈಗ ತಿಂಗಳು ಸಂಸದರು ಹಿಂದುತ್ವದ ನೇತೃತ್ವದಲ್ಲಿ ಮಾಡಿ ಧಾರ್ಮಿಕವಾಗಿ ಇಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತೆ ಅನ್ನೋದಕ್ಕೆ ಆರಾಮಾಗಿ ಇಲ್ಲಿ ಶುರು ಮಾಡಿದ್ದಾರೆ. ಇದು ತುಂಬ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಎಲ್ಲರಿಗೂ ಕಳಕಳಿಯಿಂದ ಕೇಳ್ಕೊತೀನಿ. ನಮಸ್ಕಾರ. ಬುದ್ಧಿ ಈಗ ಎಲ್ಲರೂ ಬರ್ತಾ ಇರೋದ್ರಿಂದ ಎಲ್ಲ ಥರ ಫಸ್ಟ್ ಟೈಮ್ ಏನು ಮಾಡಿದರು, ಪಾನೀಯ ನೀರಾಗ್ಬೋದು, ಹಣ್ಣು ಆಗ್ಬೋದು, ಹಂಪಲ ಆಗ್ಬೋದು, ಎಲ್ಲ ಥರ ವ್ಯವಸ್ಥೆ 5-6 ಕಡೆ ಮಾಡಿದ್ದಾರೆ. ಸ್ಟಾಲ್ಸ್ ಮಾಡಿದ್ದಾರೆ. ಎಲ್ಲ ಅವಕಾಶನೂ ಮಾಡಿಕೊಟ್ಟಿದ್ದಾರೆ. ಜನಕ್ಕೆ ಏನು ಬೇಕು ಅನ್ನೋದಕ್ಕೆ ಪ್ರತಿಯೊಂದೂ ಮಾಡಿಕೊಟ್ಟಿದ್ದಾರೆ. ಅಲ್ಲಲ್ಲಿ ಸೈಡ್ಸಲ್ಲಿ ತುಂಬ ಬಿಸಿ ಇರೋದ್ರಿಂದ ನೀರಿನ ವ್ಯವಸ್ಥೆನೂ ಮಾಡಿದ್ದಾರೆ. ಟಾರ್ ರೋಡಲ್ಲಿ ನೀರು ಹಾಕ್ಬಿಟ್ಟು ಪಾದಗಳಲ್ಲಿ ಬಿಟ್ಟು ನಡೆಯೋ ಅಂಥವ್ರಿಗೋಸ್ಕರ ವಿಶೇಷವಾಗಿ ನೀರನ್ನು ಮಾಡಿದ್ದಾರೆ. ಆರಾಮಾಗಿ ಲೈಟಿಂಗ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಕಾಡು ಪ್ರದೇಶ ಬರೋದ್ರಿಂದ ಅದನ್ನು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಶಸ್ವಿ ಆಗುತ್ತೆ. ಎಲ್ಲರೂ ಬಂದು ಯಶಸ್ವಿ ಮಾಡಿಕೊಡ್ಲಿ ಅಂತ ತಮ್ಮಲ್ಲಿ ಎಲ್ಲರಿಗೂ ನಾನು ಮನವಿ ಮಾಡ್ತೀನಿ. ಒಟ್ಟಾರೆ ಮೇ 1ರಂದು ನಡೆಯಲಿರುವ ನಂದಿ ಗಿರಿಧಾಮದ ಈ ಮಹಾಗಿರಿ ಪ್ರದಕ್ಷಿಣೆಗೆ ಸಾವಿರಾರು ಭಕ್ತರು ಸೇರುವ ನಿರೀಕ್ಷೆ ಇದ್ದು ಭಕ್ತಿ ಭಾವದ ಸಂಭ್ರಮಕ್ಕೆ ಜಿಲ್ಲೆ ಸಜ್ಜಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.